ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ನನ್ನ ಇವತ್ತಿನ ಒಂದು ಪುಟ್ಟ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೀವು ಮಾಡ್ತೀರಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮಲ್ಲೇಶ್ವರಂ ಹೋಗ್ತಾ ಇದ್ದೀವಿ ಜ್ಯುವೆಲ್ರಿ ಶಾಪಿಗೆ. ಬನ್ನಿ, ನಾನು ಏನು ಜ್ಯುವೆಲ್ರಿ ತೊಗೊತೀನಿ, ಏನು ಶಾಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ವಿಡಿಯೋನ ನೆಕ್ಸ್ಟು ಶಾಪಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಮಧ್ಯೆ ಎಲ್ಲರೂ ಕಂಟಿನ್ಯೂ ಮಾಡ್ತೀನಿ. ನಾನು ಬರ್ತಾ ಇದ್ದೀನಿ. ನಿಹಾನು ಬರ್ತಾ ಇದ್ದಾನೆ. ಫೈನಲಿ ಎಲ್ಲರೂ ಹೊರಟಿದ್ದೀವಿ. ಇವಾಗ ನಮ್ಮ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಹೆವಿ ಟ್ರಾಫಿಕ್ ಇದೆ, ಯಾಕಪ್ಪ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಫ್ಯಾನ್ಸಿ ಕಲೆಕ್ಷನ್ಸ್ ಸಿಗ್ತಾರಣ್ಣ.
ಫಸ್ಟ್ ಫ್ಲೋರ್ ಸ್ವಲ್ಪ ತುಂಬ ಇದೆ ಎಲ್ಲ ಫಸ್ಟ್ ಫ್ಲೋರ್ ಸರ್ ನೋಡ್ತೀವಿ ಎರಡರಿಂದ ನಾನು 47 ಗ್ರಾಮ್ ಬರ್ತಾರೆ ಅಲ್ಲ ಎಲ್ಲ ಸ್ವಲ್ಪ ಫ್ಯಾನ್ಸಿ ನೆಕ್ಲೆಸ್ ಇದೆ ನೋಡ್ಕೊಳ್ಳಿ ಅಲ್ಲೊಂದು ನೀನಿಂದ ತಗೊಳ್ಳೋದು ಪೂಜಾ ಬಳೆ ಬೇಡ ಪೂಜಾ ಪ್ಲೀಸ್ ಬಳೆ ಫುಲ್ ಸೊ ನೋಡ್ತಾ ಇದ್ದೀವಿ ಸರ್ಚಿಂಗಲ್ಲಿ 1 ರ್ಯಾಕ್ 2 ರ್ಯಾಕ್ ಆಯಿತು ಯಾವುದು ಸೆಲೆಕ್ಟ್ ಆಗಲಿಲ್ಲ ಈಗ ಇದೊಂದಕ್ಕೆ ಬಂದಿದ್ದೀವಿ ಇದು ಸೆಲೆಕ್ಟ್ ಆಗಲಿಲ್ಲ ನಾನು ನೆಕ್ಸ್ಟ್ ಡೈಮಂಡಿಗೆ ಹೋಗಿ ಅಲ್ಲೊಂದು ನೋಡೋಣ ಯಾವ ಸೆಲೆಕ್ಟ್ ಮಾಡ್ತೀವಿ ಅಂತ ಬಾಬಾ ಸ್ಪಾನ್ಸರು ಬಾಬಾ ಸ್ಪಾನ್ಸರ್ ಮಾಡ್ತಾರೆ ಅದೊಂದು ಇದರಲ್ಲಿ ಕಾಸು ಕೇಳಿದ ಚಿಕ್ಕದು ಕಾಸು ಮಾಡಿ ನೋಡಿ ಇದು ಫ್ಯಾನ್ಸಿ ಮಾಡಿದ್ರೆ ಟ್ರೆಡಿಷನಲ್ ಮಾಡಿ ಅದಕ್ಕೆ ನೀವು ಟ್ರೈ ಮಾಡಿ ಚೆನ್ನಾಗಿದೆ ಓಕೆ ಓಕೆ ಅದು ಇನ್ನೊಂದು ಇತ್ತಲ್ಲ ಅದೊಂದು ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಿ. ಆಮೇಲೆ ಬಂದು ತಗೊಂತಾಳೆ ಅಲ್ಲಿ ತಗೊಂತೀವಿ ಅಲ್ಲಿವರೆಗೂ ಪೆಂಡಿಂಗಲ್ಲಿ ಇಟ್ಕೊಂಡು ಕನ್ಫ್ಯೂಷನ್ ಆಗೋದು ಇಷ್ಟ ತನಕ ಯಾವುದು ಇಷ್ಟ ಆಗಲಿಲ್ಲ ಇವಾಗೊಂದು 3-4 ಸೆಟ್ ಇಷ್ಟ ಆಗೋಯ್ತು ಆ್ಯಕ್ಚುಲಿ ಇದು ತುಂಬ ದಿನದಿಂದ ಹುಡುಕ್ತಾ ಇದ್ವಿ ಈ ಥರ ತಗೋಬೇಕು ಅಂತ ಚೆನ್ನಾಗಿದೆ ಅಲ್ಲ ಕೈ ಬಟ್ ಅದು ಚೆನ್ನಾಗಿದೆ ಯಾವ ನಿಮಗೆ ಯಾವ್ದು ಇಷ್ಟ ಯಾವುದು ಈಗ ಹಾಕಿ 3ಅಲ್ಲಿ ಔಟ್ ಆಫ್ 10 ರೈಟ್ ಕೊಡಿ ಎಷ್ಟು ರೇಟ್ ಕೊಡ್ತಾರೆ ಔಟ್ ಆಫ್ 10 ಯಾವುದಕ್ಕೆ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಥರ್ಡ್ ಒನ್ ಅಮ್ಮ ಇದೇನು ಬೇಡ ಅಮ್ಮ ಇದೇನು ಅಲ್ಲೇ ಇರಲಿಲ್ಲಲ್ಲ ತುಂಬ ಎಷ್ಟು ಗೊತ್ತಾ ನಾನು ಅದನ್ನೇ ಇದಾ ಅದೆಷ್ಟು 29 ಇದೆ ಬಟ್ ಚೆನ್ನಾಗಿ ಚೂರು ಕೆಳಗೆ ಮಾಡ್ಕೋಬೋದಲ್ಲ ನೋಡು ಹೋಯ್ ಅದಕ್ಕೆ ಇದೆ ಚೆನ್ನಾಗಿದೆ ಎಲ್ಲ ಇದಕ್ಕೂ ಟ್ರೆಡಿಷ್ನಲ್ ಇದಾಗುತ್ತೆ ಬಟ್ ಇದು ಚೆನ್ನಾಗಿ ಮಾಡ್ತೀವಿ ಅದೆಲ್ಲ ವೈಟ್ ಸ್ಟೋನಲ್ಲಿತ್ತು ಇದು ಮರೂನ್ ಸ್ಟೋನಲ್ಲಿ ಇದು ಮರೂನ್ ಇದೆ ಮರೂನ್ ಆಯಿತು ಕೇಳಿದ್ರೆ ಸರ್ ಅದು ಕೇಳಿದ್ರೆ ಬುಕ್ಕು ನಮ್ಮ ಸರ್ ಕೇಳಿಸಿದ್ರಲ್ಲ ಕೇಳಿದ್ರೆ ಸರ್ವಿಸ್ ಟ್ರೇನು ರೇಟ್ ಬಟ್ ಏನು ಗೊತ್ತಾ ಇದು ಅದೇ ಡಬಲ್ ಇದು ಬಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಟ್ ಇದು ಸಿಂಗಲ್ ಲೇಯರ್ ದಪ್ಪ ಅನಿಸ್ತಿದೆ ಇದೆಷ್ಟಿದೆ
ಚೆನ್ನಾಗಲ್ಲ ಇದು 25 ಇದೆ ಕ್ರಾಸ್ ವೈಟ್ ಇಲ್ಲ ಇದು 90 ಇದೆ ಸಕ್ಕತ್ತಾಗಿದೆ ಅದಕ್ಕಿಂತ ಇದೆ ಸೂಪರ್ ಆಗಿದೆ. ಇದು ಚೆನ್ನಾಗಿದೆ ಇದು ಇನ್ನೂ ಸಕ್ಕತ್ತಾಗಿದೆ ಇದು ಇನ್ನೂ ಸೂಪರ್ ಆಗಿದೆ. ಇದು ಫೈನಲ್ ಮಾಡೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಇದು ಸಿಂಪಲ್ ಆಗಿ ಸೂಪರ್ ಆಗಿದೆ. ಸೂಪರ್ ಆಗಿದೆ ಅದಾಗಿದೆ ಆ್ಯಕ್ಚುಲಿ. ವಿನಾಯಕರ ಬೆಳಕಿಗೆ ಇದಾಗುತ್ತೆ, ಇದು ಲೈಟ್ ಬೆಳಕಿಗೆ ಮೇಡಮ್ ಅದಕ್ಕೆ 22.9 ಬರುತ್ತೆ, ಅದಕ್ಕೂ 22.9 ಆ್ಯಸ್ ಇಟ್ ಇಸ್ ಸೇಮ್. ಆ್ಯಸ್ ಇಟ್ ಇಸ್ ಸೇಮ್. ಅದೇ ಅಮೌಂಟ್ ಎಷ್ಟು? ಪ್ರೈಸ್ ಚೆಕ್ ಫಾರ್ ಎಕ್ಸಾಂಪಲ್ ಸರ್ 40 14 40 22.9 ಇದೆಯಲ್ಲ ಸರ್, ನೀವೇನಾರ 6 ಮಂತ್ ಆದ ನಂತರ 11 ಮಂತಿಗೆ ಬಂದಿದ್ರು ಅಂದ್ಕೊಂಡ್ರೆ ಈ 22.9 ಮೇಲೆ 75% ಆಫ್ ಆಗ್ತದೆ. ಜಸ್ಟ್ ನೀವು 5.7 ಪೇ ಮಾಡಬೇಕಿತ್ತು. ಇವಾಗ ನೀವು ತಗೋತಿರೋದು 22.9 ಮೇಕಿಂಗ್, ಇವಾಗ ನಿಮಗೆ 6 ಮಂತಿಗೆ ಬಂದರೆ 40% ಆಫ್ ಆಗುತ್ತೆ. ಅಂದರೆ 13.7% ಪೇ ಮಾಡಬೇಕು. 22.9 ಅಂದರೆ 9% ಆಫ್ ಆಗುತ್ತೆ. ಆ್ಯಕ್ಚುಲಿ 14% ನೀವು ಪೇ ಮಾಡಿದ್ರೆ 9% ಸ್ಕೀಮಲ್ಲಿ ಆಫ್ ಆಗುತ್ತೆ. ನಿಮಗೆ ಎಕ್ಸ್ಟ್ರಾ ವೇಟಿಗೆ ಏನು ಡಿಸ್ಕೌಂಟ್ ಆಗುತ್ತೋ ಅದನ್ನು ಮಾಡ್ಬೋದು. ಸ್ಕೀಮ್ ವೇಟಿಗೆ ಯಾವುದೇ ರೀತಿ ಡಿಸ್ಕೌಂಟ್ ಮಾಡಲಿಕ್ಕೆ ಸ್ಕೀಮ್ ಬೆನಿಫಿಟ್ ಜ್ಯುವೆಲ್ರಿ ಶಾಪಿಗೆ ಬಂದರೆ ತಲೆ ಹೋಗುತ್ತೆ. ಅಷ್ಟು ಬೇಕು ಅನ್ಸುತ್ತೆ. ಯಾವ್ದು ಬಿಡೋದು ಒಂದು ಗೊತ್ತಾಗಲ್ಲ. ಈಗ ಆ್ಯಕ್ಚುಲಿ ಒಂದು ಸೆಲೆಕ್ಟ್ ಆಗಿರಲಿಲ್ಲ, ಇವಾಗ ಒಂದು 3 ಸೆಲೆಕ್ಟ್ ಫುಲ್ಲು ಬೇಕು. ಯಾವುದು ಯಾವುದು ಅಲ್ಲ ಇವ್ರು ನಾವು ಇದು ಹಾಕೋಬಾರ್ದು ಟ್ರೈ ಮಾಡಿ ಅಂತ ಹೇಳ್ಕೊಟ್ರು. ವೇರ್ ಮಾಡಿ ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗೋದು. ಚೆನ್ನಾಗಿದೆ ನೋಡು ಸಿಂಪಲ್ ಫ್ಯಾನ್ಸಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಲ್ಲ ಅದು ಟ್ರೈ ಮಾಡಿ ಗೊತ್ತಾಗುತ್ತೆ. ಹೊಸದಕ್ಕೆ 70% ಫ್ಲಾಟ್ ಎಷ್ಟರ ತಗೊಳ್ಳಿ 24 ತೊಗೊಬೋದು 20% 10 5 ಅದ್ರ ಮೇಲೆ ಫ್ಲಾಟ್ 75% ಅಂದರೆ ಎಲ್ಲ ಏನು ಮಿರರ್? 10,000 ಆಗಿದೆ ಅಂದರೆ ಅದರಲ್ಲಿ 70% ಟೋಟಲಿ ಕನ್ಫ್ಯೂಷನ್. 40,000 ಆಯ್ತಾ, ಇದ್ರ ಮೇಲೆ 30,000 10,000 ಕೆಲವೊಂದು 20,000 ಇರುತ್ತೆ, ಅದ್ರ ಮೇಲೂ 70,000 ನಂಗೆ 15,000 ಅದೊಂದು ವೈಟ್ ಕೊಡು. ಇನ್ನು ಕೆಲವೊಂದು 5,000 ಆಗಿದೆ ಫ್ಯಾನ್ಸಿ ಸೀರೆ ಹಾಕಿದ್ರು ವೈಟ್ ಇಂಥದ್ದು ಫ್ಯಾನ್ಸಿ. ಅದೊಂದು ಶೈಲಿ ಬಿಡುತ್ತೆ. ಕಂಪ್ಲೀಟ್ ಮಾಡಿದ್ರು ಕೂಡ ನೀವು ಅಲ್ಲಿವರೆಗೂ ವೆಯ್ಟ್ ಓನ್ಲಿ ಫಾರ್ 10 ಗ್ರಾಮ್ಸ್. 10 ಅವತ್ತು ತಗೊಂಡ್ರೆ ಮೇಕಿಂಗ್ ಚಾರ್ಜ್ ಫ್ಯಾನ್ಸಿ ಸೀರೆಗೆಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ತುಂಬ ಡೆಲಿಕೇಟ್ ಆಗಿದೆ. ಟೋಟಲ್ ಕಟ್ಟಿದ್ರು ಕೂಡ ಆ ವೇಟ್ ತುಂಬ ಡೆಲಿಕೇಟ್ ಇದ್ದರೆ ಅದು ನಮ್ಮ ಕೈಲಿ ಉಳಿಯಲ್ಲ. ಇನ್ನು ವೇಟ್ ಮಾಡಿದ್ರೆ 9,000 ಇದೇಗಿದೆ ನೋಡಿ 60% ಚೆನ್ನಾಗಿದೆಯಾ? ಚೆನ್ನಾಗಿದೆ ಬಟ್ ಇದು ಇನ್ನು ಕಂಪ್ಲೀಟ್ ಮಾಡ್ತೀನಿ ಅಲ್ಲ ಬಟ್ 75 ಅದಕ್ಕಿಂತ ಇದು ತುಂಬ ಲುಕ್ ಫ್ಯಾನ್ಸಿ ಸೀರೆಗೆ ಇದು ಕೊಡುತ್ತೆ, ಅದು ಟ್ರೆಡಿಷನಲ್ ಆ ಥರ. 6 ಮಂತ್ ಆಗಿದೆ. ಈಗ ಗ್ರೌಂಡಲ್ಲಿ ನೋಡಿದ್ವಿ, ಒಂದು 2 ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ಸೊ ಇವಾಗ ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಇದೆಯಂತೆ ಕಲೆಕ್ಷನ್, ನೋಡ್ಕೊಂಬರೋಣ ಬನ್ನಿ ಏನೇನಿದೆ ಅಂತ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಯಾವುದೂ ಇಷ್ಟ ಆಗಲಿಲ್ಲ. ಆಮೇಲೆ ಇಲ್ಲೊಂದು ಸೆಕ್ಷನಿಗೆ ಕರ್ಕೊಬಂದು ಕೂರಿಸಿದ್ರು, ಎಲ್ಲ ಒಂದು 4-5 ನೋಡಿದ್ವಿ, ನೀವೇ ನೋಡಿದ್ದೀರಲ್ವ, ತುಂಬ ಇಷ್ಟ ಆಯಿತು. ಅದರಲ್ಲಿ ಒಂದು 2 or 3 ಎತ್ತಿಸಿದ್ದೀವಿ. ಇವಾಗ ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಕಲೆಕ್ಷನ್ ಇದೆ, ನೋಡಿಬಿಟ್ಟು ಯಾವ್ದಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಶೆಡ್ಯೂಲ್ ಏನು ಅಂತ ನೋಡೋಣ. ಸ್ವಲ್ಪ ಇದಾಗ್ಬಿಡ ಇದು 18 ಟಚ್ 18 ಟಚ್ ಟೈಪಲ್ಲಿ ಆ ಥರ ಆಗಬೇಡ, ನೆಕ್ಕಿಗೆ ಒಂಥರ. ಹಾಂ, ಈ ಥರ ನೋಡಿದ್ರೆ ನಿಮ್ಗೆ ಆಪ್ಷನ್ ಸಿಗುತ್ತೆ. ಇದೊಂದು ಯೂನಿಕ್ ಪ್ಯಾಟರ್ನ್, ಇದೊಂದು ನೇಚರ್ ಕಾನ್ಸೆಪ್ಟ್. ಇದೆಲ್ಲ 18 ಟಚ್ಚಾ? 18 ಕ್ಯಾರೆಟ್ 18 ಕ್ಯಾರೆಟ್. ಡೈಮಂಡ್ ಬರೋದೆಲ್ಲ ನಿಮ್ಗೆ 18 ಕ್ಯಾರೆಟಲ್ಲೇ ಬರುತ್ತೆ ನಿಮಗೆ. 22 ಕ್ಯಾರೆಟ್ ಒಂದ್ಸತಿ ತೊಗೊಂಡೋದಾಗ 24 ಅದು 18 ಕ್ಯಾರೆಟ್ ಏನು ಕಟ್ ಡೈಮಂಡ್ ಅಂತ ಸಮಥಿಂಗ್ ಅನ್ಕಟ್ ಡೈಮಂಡ್ ಅನ್ಕಟ್. ಹಾಂ, ಅದು ಡೈಮಂಡ್ ಆಗ್ತದೆ. ಅದೇ ನಿಮ್ಗೆ ಇಲ್ಲ ನಾನು ತಗೊಂಡಿದ್ದು 18 ನಂಗೆ ಅನ್ಕಟ್ ಅದು ಈ ಸಲ ಹಾಕೊಂಡು ಟ್ರೈ ಮಾಡಿದ್ವಿ. ಪೂಜಾ ಇಲ್ಲಿ ಅಷ್ಟು ಹಾಕ್ಬಿಟ್ಟು ನೀವು ಲೆಂತ್ ಇನ್ಕ್ ಹಾಕಿ ಒಂದು ಸ್ವಲ್ಪ ಲೆಂತ್. ಕೇಳಿ ಲೆಂತ್ ಇದೆ ನಿಮ್ಗೆ ಹಾಕ್ಬಿಟ್ಟು ಅಲ್ಲ ನಾನು ಹಾಕೊಂಡಿಲ್ಲ, ಸುಮ್ಮನೆ ಹಾಕಿ ಅಂತ.
ಬಟ್ ಅದು ಚೆನ್ನಾಗಿತ್ತಲ್ಲ ಅದು ಚೆನ್ನಾಗಿತ್ತು ಈ ಥರನೇ ಇಲ್ಲ ಈ ಥರದ್ದು ಇಲ್ಲ ಬೇಡ ಏನು ಬೇಕು ನಿಮಗೆ? ನೀನು ಎತ್ಕೋಬೇಕಂತ ಕಡೆ ಒಂಚೂರು ಅವಾಗಿಂದ ಗೋಲ್ಡ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಇದೆಲ್ಲ ಡೈಮಂಡ್ ಜ್ಯುವೆಲ್ಸ್. ಡೈಮಂಡ್ನ ನೋಡ್ತಾ ಇದ್ವಿ ಯಾವ್ದಾದ್ರು ಇಷ್ಟ ಆಗತ್ತಾ, ನಮ್ಮ ಬಜೆಟಲ್ಲಿ ಸಿಗತ್ತಾ ಅಂತ. ಬಟ್ ನಮಗೆ ಡೈಮಂಡ್ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡಿದ್ವಿ. ಬಟ್ ನನಗೆ ಒಂದು ರಿಂಗ್ ಸಖತ್ ಇಷ್ಟ ಆಯಿತು. ನೀವು ನೋಡಿದ್ದೀರಾ, ತುಂಬ ಚೆನ್ನಾಗಿತ್ತು. ಬಟ್ ಅದೊಂದು ರಿಂಗಿಗೆ ಒಂದು 1.5 or 2 lakh ಸಮಥಿಂಗ್ ಆಗತ್ತಂತೆ. ಸೊ ಓಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ನಾನು ಸುಮ್ಮನೆ ಆದೆ. ಹೀಗೆ ನಮ್ಮದು ಶಾಪಿಂಗ್ ನಡೀತಾನೆ ಇತ್ತು. ಕ್ಲೋಸಿಂಗ್ ಟೈಮ್ ಆಗಿದ್ರೂ ನಮಗೆ ಅಲ್ಲಿ ಯಾವುದು ಏನು ಅಂತಲೇ ಕನ್ಫ್ಯೂಷನ್ ಆಗಿ ಕೂತ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಹಾಗೂ ಹೀಗೂ ಡೈಮಂಡ್ ನೆಕ್ಸ್ಟು ಡೈಮಂಡಲ್ಲಿ ಒಂದಷ್ಟು ಟೈಮ್ ಹೋಯಿತು. ಯಾವುದು ಏನು ಫಸ್ಟಿಗೆ ನೆಕ್ಲೆಸ್ ಅಂತ ಹೋಯಿತು. ಡೈಮಂಡ್ ಒಂದು ಆಯಿತು, ಕತ್ತಿಗೆ ಹಾಕೋ ಥರ ಪೆಂಡೆಂಟ್ ತೊಗೊಂಬಿಡೋಣ ಅಂತ. ಅಲ್ಲಿಂದ ಇಯರಿಂಗ್ ಹೋಯಿತು. ಇಯರಿಂಗ್ ಓಕೆ ಬೇಡ ಅಂಥೇಳಿ ಆಮೇಲೆ ಫಿಂಗರ್ ರಿಂಗಿಗೆ ಹೋಯಿತು. ಹಾಗೆ ನಡೀತಾನೇ ಇದೆ. ಇವಾಗ ನಾನು ನೋಡ್ತಿದ್ದೀನಲ್ಲ, ಸೊ ಇದು ರಿಂಗೆಲ್ಲ ತುಂಬ ಚೆನ್ನಾಗಿದ್ವು ಕಲೆಕ್ಷನ್ಸು. ಬಟ್ ಆಷಾಢ ಅಂತ ಅಷ್ಟಕ್ಕೊಂದು ಕಲೆಕ್ಷನ್ಸ್ ತರಿಸಿರಲಿಲ್ಲ ಅನಿಸುತ್ತೆ. ಬಟ್ ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಅಂತೂ ಇದಂತೂ ನನಗೆ ರಿಂಗು ಸಖತ್ ಇಷ್ಟ ಆಗೋಯಿತು, ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನ್ನ ಡ್ರೀಮ್ ರಿಂಗ್ ಅಂತಲೇ ಹೇಳ್ಬೋದು ಇದು ಡೈಮಂಡಲ್ಲಿ. ತುಂಬ ಅಂದರೆ ತುಂಬ. ಇದು 1.5 or 2 lakh ಆಗುತ್ತೆ ಅಂತ ಅಂದರು. ಅದು 2 ಟೈಪ್ ಬರುತ್ತೆ. ಒಂದು ಈ ಥರ ಬಂದರೆ ಇನ್ನೊಂದು ಒಳಗೆ ಅಟ್ಯಾಚ್ ಥರ ಬರುತ್ತೆ ಅದು. ಹಾಗಾಗಿ ತುಂಬ ಚೆನ್ನಾಗಿತ್ತು. ಓಕೆ ಫೈನ್, ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಯಾಕೆಂದರೆ ಇವಾಗ ಸದ್ಯಕ್ಕೆ ಗೋಲ್ಡ್ ಪರ್ಚೇಸ್ ಇದ್ದಿದ್ದು, ಗೋಲ್ಡ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಅದೊಂದು ರಿಂಗಿಗೆ 2 lakh ನನಗೊಂದು ಸ್ವಲ್ಪ ಯಾಕೋ ವರ್ತ್ ಅನ್ನಿಸ್ಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ. ಹಾಗೆ ನಾನು ಅಕ್ಕ ಬಾಬಾ ಡಿಸ್ಕಷನ್ನು ಅದು ಇದು ಅಂತ ನಡೀತಾನೇ ಇತ್ತು. ನಿಮಗೆ ಗೊತ್ತಲ್ವಾ, ಆಲ್ಮೋಸ್ಟ್ ನಾವು ಹೆಣ್ಮಕ್ಳು ಒಡವೆ ಅಂಗಡಿಗೆ ಹೋದರೆ ನಮ್ಮದು ಎಷ್ಟು ತೊಗೊಂಡ್ರೂ ಏನಿದ್ರೂ ಏನು ನೋಡಿದ್ರೂ ಒಂದಲ್ಲ ಒಂದು ಇಷ್ಟ ಆಗ್ತಾನೆ ಇರುತ್ತೆ ಅಲ್ವಾ? ನಿಮಗೂ ಹಾಗೆ ಅನಿಸುತ್ತೆ. ಕಾಮನಾಗಿ ಹೆಣ್ಮಕ್ಳು ಅಂದ್ರೇ ಹಾಗೆ. ಗೋಲ್ಡ್ ಅಂಗಡಿಗೆ ನಾವು 10 ಗ್ರಾಮ್ ತೊಗೊಂಬರೋಣ ಅಂತ ಹೋಗಿದ್ರು ಅಲ್ಲಿ ಹೋದ್ಮೇಲೆ ನಮ್ಮ ಬಜೆಟ್ಟು ಜಾಸ್ತಿ ಆಗುತ್ತೆ, ಗ್ರಾಮು ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾವು ಇದುವರೆಗೂ ಹೋಗಿದ್ರಲ್ಲಿ ನಮಗೆ 10 ಗ್ರಾಮ್ ಅಲ್ಲ 20 ಗ್ರಾಮ್ ತಗೋಣ ಅಂತ ಹೋದರೂ ಅದ್ರ ಮೇಲೆ ಜಾಸ್ತಿನೇ ಆಗಿದೆ ಹೊರ್ತು ಅಷ್ಟೇ ಕಮ್ಮಿ ಗ್ರಾಮಲ್ಲಿ ನಾವು ಯಾವತ್ತೂ ತಂದಿಲ್ಲ. ಆಬ್ವಿಯಸ್ಲಿ ಹೆಣ್ಮಕ್ಳು ಇರೋ ಮನೇಲಿ ಎಲ್ಲ ಕಾಮನ್ ಆಗಿದ್ದು ಗೊತ್ತಿರುತ್ತೆ, ಹಾಗೆ ಆಗಿರುತ್ತೆ. ಸೊ ನಮ್ಮದು ಹಾಗೆ ನಮ್ಮ ಭಾವ ಪಾಪ ತುಂಬ ಪೇಷನ್ಸಿಂದ ಕಾಯ್ತಾಯಿದ್ರು. ಅವರಿಗೂ ಸ್ವಲ್ಪ ಗೋಲ್ಡ್ ಅಂದರೆ ತುಂಬ ಇಷ್ಟ ಭಾವಂಗೆ. ಆ್ಯಂಡ್ ಭಾವನೂ ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಗೋಲ್ಡಲ್ಲಿ. ಹಾಗಾಗಿ ನಮಗೆ ಹೆಲ್ಪ್ ಮಾಡ್ತಾಯಿದ್ರು, ಯಾವುದು ಯಾವ್ದು ಚೆನ್ನಾಗಿರುತ್ತೆ ಅಂತ. ಅಕ್ಕ ಅವ್ರಿಗೆ ಕೇಳ್ತಾಯಿದ್ರು ಸೆಲೆಕ್ಷನಲ್ಲಿ. ನಾನು ಕೆಲವೊಂದು ಭಾವಂಗೆ ಕೇಳ್ತಾಯಿದ್ದೆ, ಚೆನ್ನಾಗಿ ಕಾಣಿಸ್ತಿದ್ಯಾ ಏನು ಅಂತ. ಸೊ ಹೀಗೆ ನಾನು ಅಕ್ಕ ಇಬ್ಬರು ಮಾತಾಡಿಕೊಂಡು ಸೆಲೆಕ್ಷನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನೀವು ಯೋಚನೆ ಮಾಡಿ ಥಿಂಕ್ ಮಾಡಿ, ನಾನು ಹಾಕಿದ ಅಷ್ಟೂ ಜ್ಯುವೆಲ್ರಿಲಿ ನಾನು ಯಾವ್ದು ಪರ್ಚೇಸ್ ಮಾಡಿದ್ದೀವಿ ಆ್ಯಂಡ್ ನಾನು ಪರ್ಚೇಸ್ ಮಾಡಿದ್ದೀನೋ ಅಕ್ಕ ಪರ್ಚೇಸ್ ಮಾಡಿದ್ದಾಳೋ ನಾವೆಷ್ಟು ಗೋಲ್ಡನ್ನ ಪರ್ಚೇಸ್ ಮಾಡಿದ್ದೀವಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಏನೇನು ಪರ್ಚೇಸ್ ಮಾಡಿದ್ವಿ, ಎಷ್ಟಾಯಿತು ಬಿಲ್ಲು ಅಂತ ನಾನು ನಿಮಗೆ ಹೇಳ್ತೀನಿ. ಬಟ್ ಇದು ಲಾಗು ತುಂಬ ಲೆಂತ್ ಆಗಿಬಿಡ್ತು. ಹಾಗಾಗಿ ಮತ್ತು ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋದು ತುಂಬ ಲೇಟ್ ಆಯಿತು. ಆ್ಯಂಡ್ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು, ಪಾಪು ಬೇರೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ನಾನು ಮನೆಗೆ ಮತ್ತೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾವು ಮನೆಗೆ ಬಂದಿದ್ದೆ 10:30, 11 ಆಗೋಯಿತು. ಹಾಗಾಗಿ ನಾನು ವೀಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನಾವೇನು ತೊಗೊಂಡ್ವಿ ಅದ್ರದ್ದು ಅಮೌಂಟ್ ಎಷ್ಟಾಯಿತು ಅಂತ, ಯಾವ ಡಿಸೈನ್ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ. ಸೊ ನಾನು ಏನು ತೊಗೊಂಡಿದ್ದೀನಿ, ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಸೆಟ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಈ 2 ಸೆಟ್ ವರ್ತ್ ಬಂದು 100 ಗ್ರಾಮ್ಸ್ ಇದೆ. ಹಾಗಾಗಿ ತುಂಬ ನೋಡಿದ್ವಿ. ಸೊ ನಾವು ಎಷ್ಟು ತೊಗೊಂಡಿರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ನನ್ನ ತೊಗೊಂಡಿರೋ ಗೋಲ್ಡ್
ನಾನು ತೊಗೊಂಡಿರೋ ಡಿಸೈನ್ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಯಾರು ತೊಗೊಂಡಿದ್ದು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫೈನಲಿ ಶಾಪಿಂಗ್ ಮುಗಿಸಿ ಮನೆಗೆ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.